ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ತುಂಬ ದಿನ ಆಯ್ತಲ್ವಾ ವಿಡಿಯೋ ಮಾಡ್ದೇನೆ. ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಂಥ ರೀಡಿಂಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದೆ, ತುಂಬ ಜನ ರಿಪ್ಲೈ ಮಾಡಿದ್ರಿ ಆ್ಯಂಡ್ ಪರ್ಸ್ನಲಾಗಿ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಅಂತ ಹೇಳಿ. ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಹಾಗಾಗಿ ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಏನು ನಡೀತಿದೆ ಈ ಒಂದು ಪ್ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ನಿಮಗೆ ರೆಸೊನೇಟ್ ಆಗಲಿಲ್ಲ ಅಂತಿದ್ರೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ನ ತೊಗೊಳ್ಬೇಕಾಗತ್ತೆ. ಓಕೆನಾ? ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ತೊಗೊಳ್ಬೋದು ಕನ್ಸಲ್ಟೇಷನ್ಸ್ನ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯಿನ್ ಆಗಬೇಕು. ನಿಮ್ಮ ಲೈಫನ್ನು ಒಂದು ಎಫರ್ಟ್ಲೆಸ್ ಆಗಿ ಈಸಿಯಾಗಿ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಆದಷ್ಟು ಬೇಗ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಿ ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಳ್ತಿದ್ದೀರಾ ಒಂದು ಈಸಿಯಾಗಿ ಒಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಬೇಕಂತ ಯಾರೆಲ್ಲ ಅಂದ್ಕೊಳ್ತಿದ್ದೀರಾ ಅದನ್ನು ನೀವು ಲಾ ಆಫ್ ಅಟ್ರಾಕ್ಷನಿಂದ ನೀವು ಸಾಧಿಸಲಿಕ್ಕೆ ಸಾಧ್ಯ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಪಾಸಿಟಿವ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ಸ್ಗಳನ್ನು ಮಾಡ್ತಿರೋ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಿದ್ದೀರಾ ಈ ಒಂದು ಚಾನಲ್ಗೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯ ಫೇಸ್ನ ನೆನ್ಪು ಮಾಡ್ಕೊಳ್ಳಿ ಅಥವಾ ಅವ್ರ ಫೋಟೋ ಇದ್ದರೆ ನೋಡಿ. ಹಾಗೆ ನಾನು ಕ್ಯಾಂಡಲ್ ಫ್ಲೇಮ್ನ ಹಚ್ತೀನಲ್ಲ ಅವಾಗ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಗೈಡ್ ಮೀ ಆದಿಪರಾಶಕ್ತಿ. ಥ್ಯಾಂಕ್ ಯು. ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಈ ಒಂದು ಪ್ರೀತಿ ಬಗ್ಗೆ ಏನು ನಡೀತಾ ಇದೆ ಚೆಕ್ ಮಾಡೋಣ. ಓಕೆ, ಮನಸ್ಸು ಒಂದಾಗಬೇಕು ಅಂತ ಇದೆ, ಆದರೆ ಯಾಕೋ ಬೇಡ ಅಂತಲೂ ಅನ್ನಿಸ್ತಾ ಇದೆ. ಆ ವ್ಯಕ್ತಿ ಮೇಲೆ ಸಂಪೂರ್ಣ ನಂಬಿಕೆ ಅನ್ನೋದು ಹೊರಟೋಗಿದೆ ನಿಮಗೆ. ಮತ್ತೆ ನಂಬಬೇಕಾ ಆ ವ್ಯಕ್ತಿನ ಅನ್ನೋವಂಥ ಡೌಟ್ ಬರ್ತಾ ಇದೆ. ಓಕೆ, ನಿಮ್ಮದೇ ಆದಂಥ ದಾರಿಯಲ್ಲಿ ನಡೀತಾ ಇದ್ದೀರಾ, ಹೊಸ ಹೆಜ್ಜೆಯನ್ನೇ ಇಡ್ತಾ ಇದ್ದೀರಾ. ಓಕೆ, ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋವಂಥದ್ದನ್ನು ಸಾಧಿಸಬೇಕು ಅನ್ನೋ ಹಠ ಇತ್ತೀಚಿನ ದಿನದಲ್ಲಿ ನಿಮಗೆ ಬರ್ತಾ ಇದೆ. ಈ ಟೈಮಲ್ಲಿ ಆ ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕಾ ಬೇಡವಾ ಅನ್ನೋವಂಥದ್ದು ನಿಮಗೆ ಗೊಂದಲ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಲೈಫಲ್ಲಿ ಸಾಧನೆ ಏನು ಮಾಡಬೇಕಂತ ಇದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಏನೋ ಅಚೀವ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ರಿ, ಅದಕ್ಕೆ ಅಡ್ಡಿಯಾಗಿ ನಿಮ್ಮ ಪರ್ಸನ್ ಇದ್ರು ಅಂತ ಕಾಣಿಸ್ತಾ ಇದೆ ಇಷ್ಟು ದಿನ. ಬಟ್ ಇಲ್ಲಿ ಬ್ರೇಕಪ್ ಆದಮೇಲೆ ಒಂದು ನಿಮ್ಮನ್ನು ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡಿದ್ದೀರಾ. ನಿಮ್ಮಲ್ಲೊಂದು ಏನೋ ಬದಲಾವಣೆ, ಚೇಂಜಸ್ ಪಾಸಿಟಿವ್ ವೇಲಿ ಕಾಣಿಸ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಓಕೆ, ಕೆಲವೊಬ್ರಿಗೆ ಏನಾಗಿದೆ, ನೀವು ಅಚೀವ್ ಮಾಡಬೇಕಂತ ಇದ್ದಂಥ ಕನಸುಗಳಿಗೆ ನಿಮ್ಮ ಪರ್ಸನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಟ್ ನೀವೆಲ್ಲ ನಿಮ್ಮ ಲೈಫಲ್ಲಿ ಒಂದು ಸೆಟಲ್ ಡೌನ್ ಆದಮೇಲೆ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ. ಅದು ನಿಮಗೆ ತುಂಬಾ ಕೊರಗು ಕೊಡ್ತಾ ಇದೆ, ಬೇಜಾರಾಗ್ತಾ ಇದೆ. ಓಕೆ, ತುಂಬ ವರ್ಷದ ಪ್ರೀತಿ ಇದು. ತುಂಬ ವರ್ಷದಿಂದ ಈ ಒಂದು ಪ್ರೀತಿನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀರಾ. ಬಟ್ ಇತ್ತೀಚಿನ ದಿನ ಅಂತ ಹೇಳಿದರೆ ಒಂದು 6 ಮಂತ್, 3 ಮಂತ್ ಅಥವಾ 2 ಮಂತ್, 1 ಮಂತ್, 1.5 ಮಂತ್ ಅಥವಾ 4 ಮಂತ್ ಆಗಿರ್ಬೋದು ನೀವಿಬ್ಬರು ಸಪ್ರೇಷನ್ ಆಗಿ. ಇಲ್ಲಿ ಒನ್ ಸೈಡ್ ಲವ್ ಕಾಣಿಸ್ತಿದೆ, ಕೆಲವೊಬ್ರದ್ದು ಟ್ರಯಾಂಗಲ್ ಲವ್ ಕಾಣಿಸ್ತಾ ಇದೆ. ಓಕೆ, ಏನೋ ಒಂದು ಭಯ ಇದೆ ಇಲ್ಲಿ. ನಿಮ್ಮ ಒಂದು
ಪ್ರೊಟೆಕ್ಷನಿಗೋಸ್ಕರ ಇರ್ಬೋದು, ಅಥವಾ ನಿಮ್ಮ ಕೇರ್ ಮಾಡಲಿಕ್ಕೋಸ್ಕರ ಇರ್ಬೋದು. ಸಮಥಿಂಗ್ ಇಲ್ಲಿ ನಿಮ್ಮ ರಿಲೇಟೆಡಲ್ಲೇ ಏನೋ ಸಮಥಿಂಗ್ ಅವರಿಗೆ ಭಯ ಅನ್ನೋಂಥದ್ದು ಕಾಡ್ತಾ ಇದೆ. ಓಕೆ, ಎಲ್ಲಿ ಪ್ರೀತಿನ ಕಳ್ಕೊಳ್ತೀನಿ ಅಂತನೋ, ಅಥವಾ ಇಲ್ಲಿ ನೀವು ಒಂದಿನ ಅವ್ರ ಜೊತೆ ಮಾತಾಡಿಲ್ಲ, ಅಥವಾ ಅವ್ರು ನಿಮ್ಮ ಜೊತೆ ಒಂದಿನ ಮಾತಾಡಲಿಲ್ಲ ಅಂದರೆ ತುಂಬ ಭಯ ಪಡ್ತೀರಾ. ಓ, ಎಲ್ಲೋ ನನ್ನನ್ನು ಮರ್ತ್ಬಿಟ್ರು ಅಂತ ಕಾಣಿಸುತ್ತೆ, ಅಥವಾ ಅವ್ರಿಗೇನೋ ಬೇರೆ ಏನು ಹೇಳ್ಬೋದು, ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಸಿಕ್ಕಿದ್ದಾರೆ, ಅಥವಾ ಹೊಸ ವ್ಯಕ್ತಿ ಸಿಕ್ಕಿದ್ದಾರೆ, ಅಥವಾ ಥರ್ಡ್ ಪಾರ್ಟಿ ಬಂದುಬಿಟ್ಟಿದ್ದಾರೆ. ಇಲ್ಲಿ ಓವರ್ ಥಿಂಕಿಂಗ್ ತುಂಬಾ ಕಾಣಿಸ್ತಾ ಇದೆ. ಓಕೆ, ಸೊ ಅವ್ರು ಒಂದಿನ ಮಾತಾಡಲಿಲ್ಲ ಅಂದರೆ ನಿಮಗಿಲ್ಲಿ ನಿಮ್ಮ ಮನಸ್ಸು ತುಂಬಾ ಗೊಂದಲಕ್ಕೆ ಅಥವಾ ಓವರ್ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ತುಂಬಾ ಸ್ಪಿರಿಚುವಲ್ ಕಾಣಿಸ್ತಾ ಇದೆ, ತುಂಬ ಸ್ಪಿರಿಚುವಲ್ ವೇಲಿ ಬರ್ತಾ ಇದ್ದೀರಾ. ಧ್ಯಾನ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ನಿಮ್ಮ ಮೈಂಡ್ ರಿಲ್ಯಾಕ್ಸಿಗೋಸ್ಕರ. ಓಕೆ, ಇಲ್ಲಿ ಶಿವಭಕ್ತರು ತುಂಬಾ ಇದ್ದೀರಾ, ಅಥವಾ ಶಿವನ ಹೆಸರು ಇಟ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ, ಅಥವಾ ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಹೆಸರನ್ನು ಇಟ್ಕೊಂಡಿರುವಂಥ ಚಂದ್ರಶೇಖರ್ ಆಗಿರ್ಬೋದು, ಅಥವಾ ಸಮಥಿಂಗ್ ಚಂದ್ರನ ರಿಲೇಟೆಡ್, ಮೂನ್ ರಿಲೇಟೆಡ್ ಆಗಿ ಹೆಸರನ್ನು ಇಟ್ಕೊಂಡಿರುವಂಥದ್ದು. ಓಕೆ, ಇಲ್ಲಿ ತುಂಬಾ ನೀವು ನಿಮ್ಮನ್ನೇ ನೀವು ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಕೈಯಲ್ಲಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ತುಂಬ ಇಲ್ಲಿ ಏನು ಹೇಳ್ಬೋದು, ನೆಗೆಟಿವ್ ತುಂಬ ಯೋಚನೆ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ನಿಮ್ಮ ಲೈಫಲ್ಲಿ ನಿಮ್ಮ ಕೈಯಲ್ಲಿ ಏನು ಸಾಧನೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಥಿಂಕ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಕೆಲವೊಬ್ಬರು ಗೌರ್ಮೆಂಟ್ ಎಕ್ಸಾಮ್ಸ್ ಬರೀಲಿಕ್ಕೆ, ಜಾಬ್ಗೋಸ್ಕರ ಎಕ್ಸಾಮ್ ರೆಡಿ ಆಗ್ತಿದ್ದೀರಾ, ಬಟ್ ಇಲ್ಲಿ ಆಗ್ತಾ ಇಲ್ಲ. ನಿಮಗೆ ತುಂಬಾ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ. ಓಕೆ, ನೀವು ಓದೋಕೆ ಕುತ್ಕೊಂಡಾಗೆಲ್ಲ ನಿಮ್ಮ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಬೇಡದೇ ಇರೋವಂಥ ಆಲೋಚನೆಗಳು ಬರ್ತಾ ಇದೆ. ಓಕೆ, ಸೊ ಎಸ್, ಇಲ್ಲಿ ಗೌರ್ಮೆಂಟ್ ಜಾಬ್ ಬರೀತಾ ಇದ್ದವರು ತುಂಬ ಜನ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಗೌರ್ಮೆಂಟ್ ಜಾಬ್ ಬಗ್ಗೆನೂ ಇಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಇದು ನಿಮ್ಮ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಒಂದು ಏನು ನೀವು ಗೌರ್ಮೆಂಟ್ ಎಕ್ಸಾಮ್ ಜಾಬ್ ರಿಲೇಟೆಡಲ್ಲಿ ಬರೀತಾ ಇದ್ದೀರಾ ಅದು. ಓಕೆನಾ, ಸೊ ನಿಮ್ಮ ಲೈಫನ್ನು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ತುಂಬ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ಇಲ್ಲಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಡೀತಿರೋಂಥ ಏನು ಹೇಳ್ಬೋದು, ರಿಲೇಷನ್ಶಿಪ್ಪಲ್ಲಿ ನಡೀತಿರೋಂಥ ಗೊಂದಲ ಇರ್ಬೋದು, ಕನ್ಫ್ಯೂಷನ್ಸ್ ಇರ್ಬೋದು, ಅಥವಾ ಹರ್ಟ್ ಏನಾಗಿದೆ, ಫೇಲ್ಯೂರ್ ಏನಾಗಿದೆ, ಅದು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ನಿಮಗೆ. ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ, ಏಕಾಗ್ರತೆನೆಲ್ಲ ಹಾಳು ಮಾಡ್ತಾ ಇದೆ ಆ ಒಂದು ಯೋಚನೆಗಳು, ಆಲೋಚನೆಗಳು, ಓವರ್ ಥಿಂಕಿಂಗ್ಗಳು. ಓಕೆ, ಸೊ ಇಲ್ಲಿ ಕೆಲವೊಬ್ಬರಿಗೆ ಈಗ ತಾನೇ ಒಂದು ಪ್ರೀತಿ ಶುರು ಆಗ್ತಿದೆ. ಸೊ ಸಣ್ಣ ಪುಟ್ಟ ಮನಸ್ತಾಪ, ಜಗಳಗಳು ಬರ್ತಾ ಇದೆ. ಓಕೆ, ಇಬ್ಬರು ಕೂಡ ಒಂದೇ ಸ್ಥಳದಲ್ಲಿ ಕೆಲಸ ಮಾಡ್ತೀರಾ. ಓಕೆ, ಇಲ್ಲಿ ಡಿ ಲೆಟರ್ನ ರೆಪ್ರೆಸೆನ್ಸ್ ಇದೆ, ಕೆ ಲೆಟರ್, ಆರ್ ಲೆಟರ್, ಎಸ್, ಎನ್, ಎ, ವೈ, ವಿ, ಜಿ, ಪಿ ಲೆಟರ್. ಓಕೆ, ಈ ಒಂದು ಲೆಟರ್ನ ರೆಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಮೀನರಾಶಿ, ಕರ್ಕಾಟಕ, ಧನಸ್ಸು, ಮಕರ, ಮೇಷ, ವೃಶ್ಚಿಕ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಿದೆ. ಸೊ ಅದರ್ವೈಸ್ ಬೇರೆ ರಾಶಿಗಳು ಅಥವಾ ಬೇರೆ ಲೆಟರ್ಗಳು ಕೂಡ ನೋಡ್ಬೋದು, ಬಟ್ ಇಲ್ಲಿ ಪ್ರೆಸೆನ್ಸ್ ಆಗ್ತಿರೋಂಥದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ತುಂಬ ಜನ ಕೇಳ್ತಿರೋದನ್ನು, ಸೊ ಇಲ್ಲೇ ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೈನ್ ಅನ್ನೋಂಥ ನಂಬರ್ ಇಲ್ಲಿ
ಆ್ಯಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನೀವಿಬ್ಬರು 9 ತಾರೀಕಿಗೆ ಮೀಟ್ ಆಗಿರುವಂಥದ್ದು, ಲಾಸ್ಟ್ ಮೀಟ್ ಆಗಿರ್ಬೋದು, ಅಥವಾ ನೀವಿಬ್ಬರು ಒಂದು ಫಸ್ಟ್ ಮೀಟ್ ಆಗಿರುವಂಥದ್ದು 9 ಟೈಮ್ ಅಥವಾ 9 o'clock, 19 ಅಥವಾ 9 ಡೇಟ್, ಅಥವಾ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ 9 ಆಗಿರ್ಬೋದು. ಸಮಥಿಂಗ್ ಇಲ್ಲಿ 9 ಅನ್ನೋವಂಥದ್ದು ಇಲ್ಲಿ ಏನು ಚಾನಲೈಸ್ ಆಗ್ತಾ ಇದೆ. ನಿಮ್ಮ ಲಕ್ಕಿ ನಂಬರ್ ಕೂಡ ಆಗಿರ್ಬೋದು 9. ಓಕೆ, ಯಾ. ಅಥವಾ ನೀವಿಬ್ಬರು ಮೀಟಾಗಿ 9 ಡೇಸ್ ಕೂಡ ಆಗಿರ್ಬೋದು, 9 ಮಂತ್ ಆಗಿರ್ಬೋದು. ಯಾ. ಸೊ ವೆಡ್ಡಿಂಗ್ ಅನ್ನೋವಂಥದ್ದು ಬರ್ತಾ ಇದೆ ಇಲ್ಲಿ. ಸಮಥಿಂಗ್ ನಿಮ್ಮ ಪರ್ಸನ್ ನಿಮಗೆ ವೆಡ್ಡಿಂಗ್ ಒಂದು ಮದುವೆ ರಿಲೇಟೆಡ್ ಆಗಿ ಮಾತುಕತೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಏನೋ ಸಮಥಿಂಗ್ ಪ್ಲ್ಯಾನಿಂಗ್ ನಡೀತಾ ಇದೆ. ನಿಮಗೆ ಗೊತ್ತಿಲ್ಲ, ಸೀಕ್ರೆಟಾಗಿ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಏನೋ ಇಲ್ಲಿ ಕಾಣಿಸ್ತಾ ಇದೆ. ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಮ್ಯಾರೇಜ್ ರಿಲೇಟೆಡ್ ಇರ್ಬೋದು. ಸಮಥಿಂಗ್ ಇಲ್ಲಿ ನಿಮಗೇನೋ ಒಂದು ಸರ್ಪ್ರೈಸ್ನ ರೆಡಿ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್. ನಿಮ್ಮ ಬರ್ತ್ಡೇ ನಿಯರ್ ಇರ್ಬೋದು ಅಥವಾ ಆ್ಯನಿವರ್ಸರಿ ಇರ್ಬೋದು, ಸಮಥಿಂಗ್. ಓಕೆ, ಸರ್ಪ್ರೈಸ್ ನಿಮಗೇನೋ ಕಾಯ್ತಾ ಇದೆ ನಿಮ್ಮ ಪರ್ಸನ್ ಕಡೆಯಿಂದ. ಓಕೆನಾ? ಸೊ ಯಾ, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಲೈಫಲ್ಲಿ ಒಂದು ಬಿಗ್ ಕ್ವಶನ್ ಮಾರ್ಕ್, ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್. ಏನು ಮಾಡಿದ್ರು ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋವಂಥದ್ದು ಕಾಣಿಸ್ತಾ ಇಲ್ಲ. ತುಂಬ ಎಫರ್ಟ್ ಹಾಕ್ತಿದ್ದೀರ ಲೈಫಲ್ಲಿ, ಬಟ್ ಇಲ್ಲಿ ಏನು ಮಾಡಬೇಕು ಅನ್ನೋವಂಥ ಕನ್ಫ್ಯೂಷನ್ನೇ ಇಲ್ಲಿ ನಿಮ್ಮ ಲೈಫಲ್ಲಿ ತುಂಬ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಎಲ್ಲರೂ ನಿಮ್ಮನ್ನು ದ್ವೇಷ ಮಾಡುವಂಥದ್ದು, ಅಥವಾ ನೀವು ಏನು ಹೇಳ್ಬೋದು, ಸರಿಯಾಗಿದ್ದರೂ ಕೂಡ ಬೇರೊಬ್ಬರು ಬಂದು ನಿಮ್ಮನ್ನು ಸುಮ್ಮನೆ ದೂಷಣೆ ಮಾಡುವಂಥದ್ದು. ನಿಮ್ಮ ಪರ್ಸನ್ ಕೂಡ ಆ ಥರ ಮಾಡ್ತಾ ಇರ್ಬೋದು. ಅನಾವಶ್ಯಕ ನಿಮ್ಮ ಮೇಲೆ ಒಂದು ತಪ್ಪು ಆರೋಪಗಳನ್ನು, ತಪ್ಪು ಹೊರಿಸುವಂಥದ್ದು, ಸುಮ್ಮನೆ ಅನಾವಶ್ಯಕ ಜಗಳ ಮಾಡ್ಕೊಳ್ಳುವಂಥದ್ದು. ಸಮಥಿಂಗ್ ಇಲ್ಲೇನೋ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಓಕೆ, ತುಂಬ ಇಗ್ನೋರ್ ಕೂಡ ಕಾಣಿಸ್ತಾ ಇದೆ. ಬೇಕಂತ ಇಗ್ನೋರ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರು ನಿಮ್ಮ ಸೇಫ್ಟಿ ಪರ್ಪಸ್ಸಿಗೋಸ್ಕರ ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ ಆಗಿಬಿಡತ್ತೇನೋ ಅಂತ ಹೇಳಿ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಕೆಲವೊಬ್ಬರು ಅವರಿಂದ ನಿಮಗೇನೋ ಪ್ರಾಬ್ಲಮ್ ಆಗಬಾರ್ದು, ನಿಮ್ಮ ಲೈಫಿಗೇನೋ ಪ್ರಾಬ್ಲಮ್ ಆಗಬಾರ್ದು, ನಿಮ್ಮ ಲೈಫ್ ಸ್ಪಾಯ್ಲ್ ಆಗಬಾರ್ದು ಅಂತ ಹೇಳಿ ಅವ್ರು ನಿಮ್ಮಿಂದ ದೂರ ಆಗಿರುವಂಥದ್ದು. ಸೊ ಅದನ್ನು ಇಲ್ಲಿ ಅವ್ರ ಮೈಂಡಲ್ಲಿ ಯೋಚನೆ ಮಾಡ್ತಿದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ನಿನ್ನಿಂದ ದೂರ ಆಗಿದ್ದಲ್ಲ, ಬಟ್ ಇಲ್ಲಿ ಸಮಯ, ಟೈಮ್ ನಮ್ಮಿಬ್ಬರನ್ನು ದೂರ ಮಾಡಿದೆ. ನಿನ್ನ ಸೇಫ್ಟಿಗೋಸ್ಕರನೇ ಇಲ್ಲಿ ನಾನು ನಿನ್ನಿಂದ ದೂರ ಆಗಿರುವಂಥದ್ದು. ನಿಮ್ಮ ಪರ್ಸನ್ ಮೈಂಡಲ್ಲಿ, ಅವರ ಮೈಂಡಲ್ಲಿ ಬರ್ತಾ ಇರುವಂಥದ್ದು. ಓಕೆ, ಸೊ ನಿನ್ನ ನೆನಪಲ್ಲೇ ಲೈಫ್ ಲಾಂಗ್ ನಾನು ಇರ್ತೀನಿ ಅನ್ನೋವಂಥದ್ದು ಬರ್ತಾ ಇದೆ ಇಲ್ಲಿ. ಸೊ ನೀವಿಬ್ಬರು ಇಲ್ಲಿ ಸಮಥಿಂಗ್ ಏನೋ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವಿಬ್ಬರು ಸಿಕ್ಕಿರ್ಬೋದು, ಮೀಟ್ ಆಗಿರ್ಬೋದು, ಅಥವಾ ಸಮಥಿಂಗ್ ಇಲ್ಲೇನೋ ಒಂದು ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ರಿಲೇಟಿವೇ ಆಗಿರ್ಬೋದು. ಬಟ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಿದ್ದಾರೆ, ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ, ಐ ಲವ್ ಯು ಹೇಳ್ತಿದ್ದಾರೆ. ನೋಡಿ ಅಲ್ಲಿ ಹಾರ್ಟ್ ಮಾರ್ಕ್. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ, ಹಾಗೆ ಪ್ರೀತಿ ಮಾಡ್ತಿದ್ದಾರೆ. ನಿಮ್ಮನ್ನು ಪ್ರೀತಿ ಮಾಡ್ತಿರೋವಂಥದ್ದನ್ನು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಹೇಳ್ತಾ ಇಲ್ಲ. ಓಕೆ, ಸೊ ನಿಮಗೆ ಗೊತ್ತಿದೆ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತೇಳಿ, ಬಟ್ ಅವರಾಗಿ ಇಲ್ಲಿ ಓಪನಾಗಿ ಶೇರ್ ಮಾಡ್ತಾ ಇಲ್ಲ. ಸೀಕ್ರೆಟಾಗಿ ನಿಮ್ಮನ್ನು ಮನಸ್ಸಲ್ಲೇ ಪ್ರೀತಿ ಮಾಡ್ತಿದ್ದಾರೆ. ಓಕೆ, ಟೈಮ್ ಬಂದಾಗ ಹೇಳೋಣ, ಈಗ ಬೇಡ ಅಂತ. ಸೊ ಇಲ್ಲಿ ಸಮಥಿಂಗ್ ಏನಾಗ್ತಿದೆ ಅಂತ ಹೇಳಿದ್ರೆ, ಅವರು ಸ್ವಲ್ಪ ಕೆರಿಯರ್ ಬಗ್ಗೆನೂ ಫೋಕಸ್ಡ್ ಆಗಿರ್ಬೋದು. ಸೊ ಕೆರಿಯರಲ್ಲಿ, ಲೈಫಲ್ಲಿ ಒಂದು ಕಾಲ ಮೇಲೆ ನನ್ನ ಕಾಲ ಮೇಲೆ ನಾನು ನಿಂತಾದ್ಮೇಲೆ ಬೇಕಿದ್ರೆ ನಾನು ಪ್ರೀತಿ ವಿಷಯ ಹೇಳೋಣ ಅಂಥೇಳಿ ಅವರು ಕೂಡ ಒಂದು ಟೈಮಿಗೋಸ್ಕರ, ಡಿವೈನ್ ಟೈಮಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಆಗಿರೋಂಥ ಕಪಲ್ ಅಂತ ಕಾಣಿಸ್ತಿದೆ ಇಲ್ಲಿ. ಯಾರಿನ್ನೂ ಪ್ರೀತಿ ಹೇಳ್ಕೊಂಡಿಲ್ಲ, ಸೊ ಮನಸ್ಸಲ್ಲೇ ಪ್ರೀತಿ ಮಾಡ್ತಿದ್ದೀರಾ. ಸಮಥಿಂಗ್ ಇಲ್ಲಿ ಏನೋ ನಿಮ್ಮಿಬ್ಬರ ಮಧ್ಯೆ ನಡೀತಾ ಇದೆ. ಓಕೆ, ಇಲ್ಲಿ
ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿಯಿಂದ ಮೂವ್ ಆನ್ ಆಗಿದ್ದಾರೆ ನಿಮ್ಮ ಪರ್ಸನ್. ಓಕೆನಾ? ಸೊ ಇಲ್ಲಿ ನಿಮಗೆ ತುಂಬ ಜನಕ್ಕೆ ಇಲ್ಲಿ ಕ್ವಶನ್ ಬರ್ತಿದೆ, ಯಾಕೆ ನನ್ನ ಪರ್ಸನ್ ನನ್ನಿಂದ ದೂರ ಆದರು ಅಂತ ಹೇಳಿ. ಸಾರಿ. ಓಕೆ, ಯಾಕೆ ದೂರ ಆದರು ನನ್ನಿಂದ ಅಂತೇಳಿ ತುಂಬ ಕ್ವಶನ್ಸ್ ನಿಮಗೆ ಅವಾಗವಾಗ ಬರ್ತಾ ಇರುತ್ತೆ, ಆಲೋಚನೆಗಳು. ಬಟ್ ಇಲ್ಲಿ ಯಾಕೆ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿಯಿಂದ ದೂರ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಸರ್ಚಿಂಗ್ ಕಾಣಿಸ್ತಾ ಇದೆ, ನಿಮಗೆ ಗೊತ್ತಿಲ್ಲದೇ ಅವರು ಸ್ಪೈ ಮಾಡ್ತಿದ್ದಾರೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಒಬ್ರನ್ನೊಬ್ರು ಇಲ್ಲಿ ಅವ್ರಿಗೆ ಗೊತ್ತಿಲ್ಲದೆ, ನಿಮಗೆ ಅವ್ರು ಗೊತ್ತಿಲ್ಲದೆ, ಅವರಿಗೆ ನೀವು ಗೊತ್ತಿಲ್ಲದೇ ಸ್ಪೈ ಮಾಡ್ತಾ ಇದ್ದೀರಾ. ಏನು ನಡೀತಾ ಇದೆ, ಪ್ರೀತಿಲಿ ಏನಾಗ್ತಿದೆ, ಏನು ಹೇಳ್ಬೋದು, ಸ್ಟೇಟಸ್ ಎಲ್ಲ ಅಪ್ಲೋಡ್ ಮಾಡುವಂಥದ್ದು, ಅವ್ರ ರಿಲೇಟೆಡಲ್ಲೇ ಸ್ಟೇಟಸ್ನ ಅಪ್ಲೋಡ್ ಮಾಡುವಂಥದ್ದು, ಅಥವಾ ಸ್ಟೋರೀಸ್ನ ಹಾಕುವಂಥದ್ದು, ಅಥವಾ ಇಲ್ಲಿ ಸಮಥಿಂಗ್ ಮಾತುಕತೆ ಅಂದರೆ ಕನ್ವೆ, ನೀವಿಬ್ಬರು ಬಾಯಲ್ಲಿ ಮಾತಾಡೋದಕ್ಕಿಂತ ಇಲ್ಲಿ ಸ್ಟೇಟಸಲ್ಲಿ ಅಥವಾ ಏನು ಹೇಳ್ಬೋದು ಸ್ಟೋರಿಯಲ್ಲಿ ಅಥವಾ ಏನೋ ಒಂದು ಇಮ್ಯಾಜ್ ಹಾಕೋದ್ರಲ್ಲಿ ಅದ್ರ ಮುಖಾಂತರ ನೀವಿಬ್ಬರು ಮಾತಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಓಕೆನಾ? ಸೊ ಅವರು ನಿಮಗೆ ರಿಲೇಟೆಡಲ್ಲೇ ಏನೋ ಒಂದು ಮೆಸೇಜ್ ಹಾಕಿರ್ತಾರೆ, ಸ್ಟೋರಿ ಹಾಕಿರ್ತಾರೆ ಅಥವಾ ಸ್ಟೇಟಸ್ ಹಾಕಿರ್ತಾರೆ, ಅದಕ್ಕೆ ರಿಲೇಟೆಡ್ ಆಗಿ ನೀವೇನೋ ಒಂದು ಹಾಕಿರ್ತೀರ. ಸೊ ಇಲ್ಲಿ ಸಮಥಿಂಗ್ ನಿಮ್ಮಿಬ್ಬರ ಮಧ್ಯೆ ಒಂದು ಕೋಲ್ಡ್ ವಾರ್ ನಡೀತಿದೆ ಅಂತಲೇ ಹೇಳ್ಬೋದು. ಓಕೆನಾ? ಏಂಜಲ್ ಏನು ಹೇಳ್ತಿದ್ದಾರೆ ಚೆಕ್ ಮಾಡೋಣ. ಇಲ್ಲಿ ಕೆಲವೊಬ್ಬರು ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿನ ರಿಮೂವ್ ಮಾಡಬೇಕಾಗಿದೆ. ನಿಮ್ಮ ಲವ್ ಲೈಫಲ್ಲಿ ಏನು ಥರ್ಡ್ ಪಾರ್ಟಿ ಬಂದಿದ್ದಾರೆ, ಆ ಥರ್ಡ್ ಪಾರ್ಟಿ ರಿಮೂವ್ ಮಾಡಿದರೆ ಡೆಫಿನೆಟ್ಲಿ ಕಾಂಪ್ರಮೈಸ್ ಆಗುತ್ತೆ. ನೋಡಿ, ಕಾಂಪ್ರಮೈಸ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು. ಥರ್ಡ್ ಪಾರ್ಟಿ ರಿಮೂವ್ ಆಗದೇ ನಿಮ್ಮಿಬ್ಬರ ಮಧ್ಯೆ ಒಂದು ಕಾಂಪ್ರಮೈಸ್ ಅಥವಾ ಒಂದು ಹೊಂದಾಣಿಕೆ ಅನ್ನುವಂಥದ್ದು ಬರಲ್ಲ. ಓಕೆನಾ? ಸೊ ಯಾಕಂತ ಹೇಳಿದ್ರೆ ಇಲ್ಲಿ ನೀವೆಷ್ಟೇ ಅವ್ರನ್ನ ಟ್ರೈ ಮಾಡ್ತಾ ಇದ್ರೂ ಈ ಪ್ರೀತಿನ ಸರಿ ಮಾಡ್ಕೊಳ್ಬೇಕು ಅಥವಾ ನಿಮ್ಮ ಪರ್ಸನ್ಗೆ ಕನ್ವೆ ಮಾಡಬೇಕು, ಏನು ನಡೀತಿದೆ, ಏನು ವಿಷಯ ಅಂತ ಹೇಳಬೇಕು ಅಂತ ಇದ್ರೂ ಇಲ್ಲಿ ಆ ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು. ಥರ್ಡ್ ಪಾರ್ಟಿ ಏನು ಮಾಡ್ತಿದೆ, ನಿಮ್ಮಿಬ್ಬರ ಮಧ್ಯೆ ಒಂದು ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ದ ಸಿಚುವೇಶನ್ ವಿಲ್ ಇಂಪ್ರೂವ್. ಈ ಸಿಚುವೇಶನ್ ಹೀಗೆ ಇರಲ್ಲ, ತುಂಬ ತಲೆ ಕೆಡಿಸ್ಕೊಂಡು ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ. ಕೆಲವೊಬ್ರು ಏನಾಗ್ಬಿಡುತ್ತೋ ಅನ್ನೋವಂಥದ್ದು ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕೆಲವೊಬ್ರು ಯೋಚನೆ ಮಾಡ್ತಿದ್ದೀರಾ ಇಲ್ಲಿ. ಸೊ ಡೋಂಟ್ ವರಿ, ಫರ್ಗಿವ್ನೆಸ್ ಬೇಕಾಗಿದೆ. ಫರ್ಗಿವ್ ಮಾಡಿ, ನಿಮ್ಮ ಪರ್ಸನ್ನಿಂದ ಇರ್ಬೋದು, ಯಾರಿಂದನೂ ನಿಮಗೊಂದು ಹರ್ಟ್ ಆಗಿದ್ರೆ ಅವ್ರನ್ನ ಫರ್ಗಿವ್ ಮಾಡಿ. ಫರ್ಗಿವ್ ಮಾಡೋದ್ರಿಂದ ನಿಮ್ಮ ರಿಲೇಶನ್ಶಿಪ್ಪಲ್ಲೇ ಒಂದು ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತಲೂ ಬರ್ತಾ ಇದೆ. ಸೊ ರೊಮ್ಯಾಂಟಿಕ್ ಏಂಜಲಿಂದ ಏನು ಬರ್ತಿದೆ ಚೆಕ್ ಮಾಡೋಣ. ಎಸ್, reconciliation, nice. ನೋಡಿ, ರೀಕನ್ಸಿಲೇಷನ್ ಬರ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ರೀಕನ್ಸಿಲೇಷನ್ ಇದೆ, ರೀಯೂನಿಯನ್ ಇದೆ, ಇನ್ನೂ ಬಿಗಿನಿಂಗ್ ಇದೆ. ಬಟ್ ಇಲ್ಲಿ ಏನಾಗಬೇಕು, ನಿಮ್ಮ ರಿಲೇಶನ್ಶಿಪ್ಪಲ್ಲಿರುವಂಥ ಥರ್ಡ್ ಪಾರ್ಟಿ ರಿಮೂವ್ ಆಗಬೇಕು, ಅಥವಾ ಏನು ನಿಮ್ಮಲ್ಲಿರುವಂಥ ಓವರ್ ಥಿಂಕಿಂಗ್, ಓವರ್ ಆಲೋಚನೆ ಏನಿದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನಿಮ್ಮ ಆಲೋಚನೆಯಿಂದನೂ ಕೆಲವೊಬ್ರು ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಪಾಸ್ಟ್ ಲೈಫ್ ರಿಲೇಶನ್ಶಿಪ್. ಎಸ್, ಇಲ್ಲಿ ಕೆಲವೊಬ್ರು ಪಾಸ್ಟ್ ಲೈಫ್ ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಪಾಸ್ಟ್ ಲೈಫ್ ರಿಲೇಶನ್ಶಿಪ್ಪು ಇರಬಹುದು, ಒಂದು ಹೋದ ಜನ್ಮದ ನಿಮ್ಮಿಬ್ಬರು ಒಂದು ಬಂಧನೂ ಇರಬಹುದು ಇಲ್ಲಿ. ಸೊ ನಿಮಗೆ ಆ ಫೀಲ್ ಆಗ್ತಿರುತ್ತೆ ಅವ್ರ ಜೊತೆ ಮಾತಾಡುವಾಗ, ಈ ವ್ಯಕ್ತಿ ನನಗೆಲ್ಲೋ ಮುಂಚೆನೂ ಪರಿಚಯ ಇರಬಹುದು ಅಂತ. ನಿಮ್ಮಿಬ್ಬರು ಪರಿಚಯ ಆಗಿ ಇತ್ತೀಚಿನ ದಿನದಲ್ಲಿ ಆಗಿರ್ಬೋದು, ಬಟ್ ನಿಮಗೇನನ್ಸುತ್ತೆ, ತುಂಬ ವರ್ಷದಿಂದ ಈ ವ್ಯಕ್ತಿ ನನಗೆ ಪರಿಚಯ ಇದ್ದಾರೆ ಅಂತ ಫೀಲ್ ಆಗ್ತಾ ಇರೋವಂಥದ್ದು. ಓಕೆನಾ? ಯು ಹ್ಯಾವ್ ನೋ ಈಚ್ ಅದರ್ ಬಿಫೋರ್ ಅಂತೇಳಿ ಬರ್ತಿದೆ. ನೋಡಿ, ಇಲ್ಲಿ ಆಲ್ರೆಡಿ ನಿಮಗೆ ಆ ವ್ಯಕ್ತಿ ಗೊತ್ತಿದೆ ಅನ್ನೋ ಅಷ್ಟು ಕ್ಲೋಸ್ ನಿಮ್ಮ ಪರ್ಸನ್ ಮಧ್ಯ ಇದೆ ಇವಾಗ, ಕ್ಲೋಸ್ನೆಸ್. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.